ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಆಂಕರ್ ಅನುಶ್ರೀ ಸದ್ಯದಲ್ಲೇ ಮದುವೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಶೀಘ್ರದಲ್ಲೇ ಮದುವೆ ಅಂದಿದ್ದಂಥ ಅನುಶ್ರೀ ಕೈಗೆ ಇದೀಗ ಉಂಗುರ ಬಂದಿದೆ. ಹಾಗಾದರೆ ಸದ್ದಿಲ್ಲದೆ ಅನುಶ್ರೀ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರ, ಹುಡುಗ ಯಾರು, ಆದಂಥ ವಿಡಿಯೋ ವೈರಲ್ ಯಾವುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ನಿರೂಪಕಿ ಅನುಶ್ರೀ ಮದುವೆ ಬಗ್ಗೆ ಪದೇ ಪದೇ ಸುದ್ದಿ ಕೇಳಿ ಬರ್ತಾನೆ ಇರುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಲೈವ್ ಬಂದಿದ್ದಂತ ಆಕೆ ತಮ್ಮ ಮದುವೆ ಬಗ್ಗೆ ಕೂಡ ಮಾತನಾಡಿದ್ರು. ಶೀಘ್ರದಲ್ಲೇ ನಾನು ಮದುವೆ ಆಗ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಅಷ್ಟೇ ಅಲ್ಲ, ತಮ್ಮ ಕನಸಿನ ಹುಡುಗನ ಬಗ್ಗೆ ಕೂಡ ಮಾತನಾಡಿದ್ರು. ಕಿರುತೆರೆ ಕಾರ್ಯಕ್ರಮ ನಿರೂಪಣೆ ಮೂಲಕ ಕನ್ನಡಿಗರ ಮನಗೆದ್ದವರು ಅನುಶ್ರೀ. ಸ್ನೇಹಿತರೆ, ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳನ್ನ ಕೂಡ ನಡೆಸಿಕೊಡ್ತಾರೆ. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ. ಕನ್ನಡದ ಬಹುಬೇಡಿಕೆಯ ಆಂಕರ್ ಅಂತಂದ್ರೆ ಅದು ಅನುಶ್ರೀ. ಲಕ್ಷ ಲಕ್ಷ ಸಂಭಾವನೆಯನ್ನ ಕೂಡ ಪಡಿತಾರೆ. ಜಿ ಕನ್ನಡ ವಾಹಿನಿ ಕಾರ್ಯಕ್ರಮಗಳ ಕಾಯಂ ನಿರೂಪಕಿ ಕೂಡ ಆಕೆ ಗುರುತಿಸ್ಕೊಂಡಿರುವಂಥದ್ದು. ಜಿ ಕನ್ನಡದ ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು, ಆಂಕರ್ ಅನುಶ್ರೀ ಬಿಟ್ರೆ ಬೇರೆ ಯಾರು ನಿರೂಪಕರೇ ಇಲ್ವಾ ಅಂತ ಸಾಕಷ್ಟು ಜನ ಕೇಳಿದ್ದು ಕೂಡ ಇದೆ. ಅಷ್ಟರ ಮಟ್ಟಿಗೆ ತನ್ನ ಒಂದು ಹೆಸರನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಿ ಕನ್ನಡದ ಸರಿಗಮಪ ಆಗಿರ್ಬೋದು, ಕಾಮಿಡಿ ಶೋಗಳಾಗಿರ್ಬೋದು, ಅಥವಾ ಯಾವುದೇ ಕಾರ್ಯಕ್ರಮ ಬಂತು ಅಂತಂದರೆ, ಅಥವಾ ಸೀರಿಯಲ್ನ ಯಾವುದೇ ಒಂದು ಕಾರ್ಯಕ್ರಮ ಹೊರಗಡೆ ಇತ್ತು ಅಂತಂದ್ರೂ ಕೂಡ ಆಂಕರ್ ಅನುಶ್ರೀಯವರೇ ಇರ್ತಾರೆ. ಅದೇ ರೀತಿ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಆಂಕರ್ ಅನುಶ್ರೀಯ ನಿರೂಪಣೆ ಇದ್ದೇ ಇರುತ್ತೆ. ಸೊ ಮಂಗಳೂರಿನಿಂದ ಬಂದಂಥ ಅನುಶ್ರೀ ಚಿಕ್ಕ ಪುಟ್ಟ ವೇದಿಕೆಯಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರು. ಈ ಹುಡುಗಿ ಮುಂದೆ ಇಷ್ಟು ಬೆಳವಣಿಗೆ ಕಾಣ್ತಾರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಊಹೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಹೆಸರನ್ನ, ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ಕಷ್ಟಗಳನ್ನ ಕೂಡ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಏಳು ಬೀಳಾಗಿರ್ಬೋದು, ಸಾಕಷ್ಟು ಕಾಂಟ್ರವರ್ಸಿಯಲ್ಲೂ ಕೂಡ ಆಂಕರ್ ಅನುಶ್ರೀಯವರ ಹೆಸರು ತಳಕು ಹಾಕೊಂಡಿತ್ತು. ವಿದ್ಯಾಪತಿ ಸಿನಿಮಾ ಬಿಡುಗಡೆ ವೇಳೆ ಚಿತ್ರತಂಡದ ಜೊತೆ ಅನುಶ್ರೀ ಇನ್ಸ್ಟಾಗ್ರಾಮ್ ಲೈವ್ ಬರ್ತಾರೆ. ಸ್ನೇಹಿತರೆ, ನಾಗಭೂಷಣ್ ಹಾಗೆ ಮಲೈಕಾ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಆ ಸಮಯದಲ್ಲಿ ಮದುವೆ ಪ್ರಶ್ನೆ ಎದುರಾಗುತ್ತೆ. ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿ ಅಲ್ಲ, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು, ಅವನು ಬದುಕಬೇಕು, ನನ್ನನ್ನು ಬದುಕೋಕೆ ಬಿಡಬೇಕು, ಈ ವರ್ಷ ನನ್ನ ಮದುವೆ ಗ್ಯಾರಂಟಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ರು. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಆಂಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದಾಗಿ. ಇತ್ತೀಚೆಗೆ ಸರಿಗಮಪ ಮಹಾಸಂಚಿಕೆ ವೇದಿಕೆಯಲ್ಲಿ ನಿರೂಪಕಿ ಅನುಶ್ರೀ ಕೈ ಬೆರಳಿಗೆ ಉಂಗುರ ಬಿದ್ದಿದೆ. ಸ್ನೇಹಿತರೆ, ಹಾಗಂತ ಆಕೆಯ ಎಂಗೇಜ್ಮೆಂಟ್ ಆಯ್ತಾ ಅಂತ ಸಾಕಷ್ಟು ಜನ ಕೇಳಿದ್ದು ಇದೆ. ತಮ್ಮ ಕೈ ಬೆರಳಿಗೆ ಸ್ವತಃ ಅನುಶ್ರೀ ಉಂಗುರವನ್ನ ತೊಡಸ್ಕೊಂಡಿದ್ರು. ಅದಕ್ಕೆ ಕಾರಣ ಹಾಸ್ಯ ಕಲಾವಿದ ಗಿಲ್ಲಿ ನಟ. ಕಿರುತೆರೆ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಸ್ಕಿಟ್ ಮಾಡಿ ವೀಕ್ಷಕರನ್ನ ಗಿಲ್ಲಿ ನಟ ರಂಜಿಸ್ತಾ ಇದ್ದಾರೆ. ಜೋಕ್ಸ್ ಹೇಳಿ ಎಲ್ಲರನ್ನ ನಗಿಸ್ತಾರೆ. ಪ್ರಾಪರ್ಟಿ ಜೋಕ್ಸ್ ಹೇಳೋದ್ರಲ್ಲಿ ಇವರು ಫೇಮಸ್. ಸ್ನೇಹಿತರೆ, ಸೊ ರಿಂಗ್ ಹಿಡಿದು ವೇದಿಕೆ ಮೇಲೆ ಬಂದಿದ್ದಂತಹ ಗಿಲ್ಲಿ ನಟ ಅನುಶ್ರೀ ಕೈಗೆ ರಿಂಗ್ ಕೊಟ್ಟು ಹಾಕೊಳ್ಳೋದಕ್ಕೆ ಹೇಳ್ತಾರೆ. ಆಂಕರ್ ಕೈಗೆ ರಿಂಗ್ ಹಾಕದೆ ಆಂಕರಿಂಗ್ ಅನ್ನುವಂಥ ವಿಚಾರವನ್ನು, ಅಂದರೆ ಅವರ ಒಂದು ಪ್ರಾಪರ್ಟಿ ಕಾಮಿಡಿ ಏನಿದೆ, ಸೊ ಆಂಕರ್ಗೆ ರಿಂಗ್ ಹಾಕೋಕೆ ಹೇಳಿದೆ, ಸೊ ಆಂಕರಿಂಗ್ ಆಯಿತು ಅನ್ನುವಂಥ ವಿಚಾರವಾಗಿ ಹೇಳ್ತಾರೆ. ಎಲ್ಲರನ್ನ ನಗಿಸುವಂಥ ಪ್ರಯತ್ನ ಪಡ್ತಾರೆ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಷ್ಟದ ದಿನಗಳನ್ನು ಎದುರಿಸಿ ಬದುಕಿನಲ್ಲಿ ಗೆದ್ದವರು ಅನುಶ್ರೀ. ಸೊ ಮಂಗಳೂರಿನ ಸುರತ್ಕಲ್ನಲ್ಲಿ ಹುಟ್ಟಿ ಬೆಳೆದಂಥ ಅನುಶ್ರೀ ಬಳಿಕ ಕನ್ನಡ ಕಿರುತೆರೆಗೆ ಪರಿಚಯ ಆಗ್ತಾರೆ. ಮಂಗಳೂರಿನ ನಮ್ಮ ಟಿವಿ ವಾಹಿನಿಯಲ್ಲಿ ಮೊದಲಿಗೆ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಇವರು ನಿರೂಪಣೆ ಮಾಡಿರುವಂಥದ್ದು. ಬಳಿಕ ಈ ಟಿವಿಯಲ್ಲಿ ಪ್ರಸಾರವಾಗಿದ್ದಂತಹ ಡಿಮಾಂಡಪ್ಪೋ ಡಿಮಾಂಡೋ ಶೋ ನಿರೂಪಣೆ ಕೂಡ ಮಾಡ್ತಾರೆ. ಬಳಿಕ ಒಂದೊಂದಾಗಿ ಕಾರ್ಯಕ್ರಮಗಳ ನಿರೂಪಣೆ ಅವಕಾಶ ಸಿಗ್ತಾ ಹೋಗುತ್ತೆ. ಜಿ ಕನ್ನಡ ವಾಹಿನಿಗೆ ಬಂದ ಬಳಿಕ ಹಿಂತಿರುಗಿ ಈಕೆ ನೋಡ್ಲೇ ಇಲ್ಲ. ಹರಳು ಹುರಿದಂತೆ ಪಟಪಟ ಮಾತನಾಡುವಂಥ ಅನುಶ್ರೀ ತಮ್ಮ ವಾಕ್ಚಾತುರ್ಯದಿಂದ ಎಲ್ಲರನ್ನ ಮೋಡಿ ಮಾಡ್ತಾರೆ. ಸುವರ್ಣ ಫಿಲ್ಮ್ ಅವಾರ್ಡ್ ಆಗಿರ್ಬೋದು, ಫಿಲ್ಮ್ ಫೇರ್ ಅವಾರ್ಡ್ಸ್ ಆಗಿರ್ಬೋದು, ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮಗಳಲ್ಲಿ ಕೂಡ ಅನುಶ್ರೀ ನಿರೂಪಣೆಯನ್ನ ಮಾಡ್ತಾರೆ. ಸಾಕಷ್ಟು ಸಿನಿಮಾ ಕಾರ್ಯಕ್ರಮ ಆಗಿರ್ಬೋದು, ಸಂಘ ಸಂಸ್ಥೆಗಳು ನಡೆಸುವಂಥ ಯಾವುದೇ ಪ್ರೋಗ್ರಾಮ್ ಇದ್ರೂ ಕೂಡ ನಿರೂಪಣೆ ಮಾಡಿ ಗಮನ ಸೆಳೀತಾರೆ. ಭೂಮಿ ತಾಯಿ ಚಿತ್ರದ ಮೂಲಕ ನಟಿಯಾಗಿ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ತಾರೆ. ಬೆಂಕಿಪಟ್ನ, ರಿಂಗ್ ಮಾಸ್ಟರ್, ಉಪ್ಪು ಹುಳಿ ಖಾರ, ಹೀಗೆ ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸುವಂಥ ಪ್ರಯತ್ನ ಪಡ್ತಾರೆ. ಆದರೆ ಆಕೆಗೆ ಹೆಸರು ಸಿಕ್ಕಿರುವಂಥದ್ದು ನಿರೂಪಣೆ ಕ್ಷೇತ್ರದಲ್ಲಿ. ಸೊ ಸಿನಿಮಾಗಳಿಂದ ಸ್ವಲ್ಪ ದೂರ ಉಳಿತಾರೆ. ಕಿರುತೆರೆಯಲ್ಲಿ ಫುಲ್ ಬ್ಯುಸಿ ಆಗ್ತಾರೆ. ಬಿಗ್ ಬಾಸ್ ಸೀಸನ್ 1 ಸ್ಪರ್ಧಿ ಕೂಡ ಆಗಿದ್ರು. ಮೊದಲ ದಿನ ಮನೆ ಪ್ರವೇಶ
ಪ್ರವೇಶಿಸಿದಂಥ ಅನುಶ್ರೀ 76 ದಿನಗಳ ಕಾಲ ಅಲ್ಲೇ ಉಳಿತಾರೆ. ಇತರ ಸ್ಪರ್ಧಿಗಳಿಗೆ ಒಂದು ಟಫ್ ಫೈಟನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ನು ಈಕೆಯ ಒಂದು ಸಂಭಾವನೆ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೆ ಒಂದು ಶೋ ನಡೆಯುತ್ತೆ, ಸಂಡೇ ಒಂದು ಶೋ ನಡೆಯುತ್ತೆ. ಸೊ ಈ ಹಿಂದೆ ಆಕೆ ಸುಮಾರು 1 ಲಕ್ಷದ ತನಕ ಸಂಭಾವನೆಯನ್ನು ಒಂದು ಎಪಿಸೋಡ್ಗೆ ಪಡಿತಿದ್ರು ಅನ್ನುವಂಥದ್ದಾಗಿ ಹೇಳಲಾಗ್ತಿತ್ತು. ಬಟ್ ಈಗ ಆಕೆ ಅದನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಸುಮಾರು 1.5 ಇಂದ 2 ಲಕ್ಷ ಸಂಭಾವನೆಯನ್ನು ಒಂದು ಎಪಿಸೋಡ್ಗೆ ಪಡಿತಾರೆ ಅನ್ನುವಂಥ ವಿಚಾರ. ಯಾಕಂತಂದರೆ ತಿಂಗಳಲ್ಲಿ ಹಾಗಾದರೆ ನೀವೇ ಲೆಕ್ಕ ಹಾಕಿ, ಸ್ಯಾಟರ್ಡೆ ಸಂಡೇ ಅನ್ನುವಂಥದ್ದು ಬಂತು ಅಂತಂದರೆ ಆಕೆ ಎಷ್ಟು ಸಂಭಾವನೆಯನ್ನು ಪಡಿತಾರೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಒಂದು ಎಪಿಸೋಡ್ಗೆ 1.5 ಇಂದ 2 ಲಕ್ಷ ಪಡಿತಾರೆ. ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೋಟಲ್ ಎಷ್ಟು ಸಂಭಾವನೆ ಅನ್ನುವಂಥದ್ದು. ಇನ್ನು ಅನುಶ್ರೀ ಮದುವೆಯ ಬಗ್ಗೆ ಹೇಳಬೇಕು ಅಂತಂದರೆ ಈ ವರ್ಷ ಆಗುತ್ತೆ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ? ಅನುಶ್ರೀ ಈ ವರ್ಷ ಮದುವೆ ಆಗಬಹುದಾ? ಯಾರನ್ನಾಗಬೇಕು? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.